ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕೃಷ್ಣನಿಗೆ ಹಾಕುವಂಥ ಟೊಪ್ಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಥರ ಒಂದು ರಟ್ಟನ್ನು ತಗೊಂಡಿದ್ದೀನಿ. ಇದು ನಿಮ್ಮ ಮಗುವಿನ ಅಥವಾ ನಿಮ್ಮ ಮಗು ಎಷ್ಟು ಇರುತ್ತೋ ಅದನ್ನು ಅಳತೆಗೆ ನಿಮ್ಮ ತಲೆಗೆ ಅದನ್ನು ಇದು ಮಾಡ್ಕೊಳ್ಬೇಕು. ಇದಕ್ಕೆ ನಾನು ನೋಡಿ ಈ ಥರ ನಿಮ್ಮ ಮಗು ಅಳತೆಗೆ ಇದನ್ನು ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ತಲೆಗೆ ಇಟ್ಟು ನಾನು ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸ್ಟಿಕ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನು ಈ ಥರ ಸ್ಟಿಕ್ ಮಾಡ್ಕೊಳ್ಬೇಕು, ಎಷ್ಟು ಬರುತ್ತೆ ಅಂತ ನೋಡಿ. ಇದು ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ಟಿಕ್ ಮಾಡ್ಕೊಳ್ಬೋದು ಅಥವಾ ಸ್ಟೆಪ್ಲರ್ನ ಕೂಡ ಹಾಕ್ಕೊಳ್ಬೋದು, ಯಾವುದೇ ಥರನೂ ಕೊಡ್ಬೋದು. ನೋಡಿ ನಾನು ಸ್ಟೆಪ್ಲರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದನ್ನು ಮತ್ತೆ ನಾನು ಬಟ್ಟೆಯಿಂದ ಕವರ್ ಮಾಡ್ತಾ ಇರೋದ್ರಿಂದ ಸ್ಟೆಪ್ಲರ್ ಏನು ಮಗುವಿಗೆ ತಾಗಲ್ಲ. ಹಾಗಾಗಿ ಫೆವಿಕಾಲ್ನ ಹಾಕ್ಕೊಂಡು ಅಥವಾ ಗ್ಲೂ ಗನ್ ಇದನ್ನು ಯಾವುದರಿಂದ ಸಹಾಯದಿಂದ ಬೇಕಾಗಿದ್ದೀರ ಬಟ್ಟೆನ ಸ್ಟಿಕ್ ಮಾಡ್ಕೊಳ್ಬೇಕು. ಸ್ಟಿಕ್ ಮಾಡಿಕೊಂಡು ಫುಲ್ ಇದನ್ನು ಕವರ್ ಮಾಡಬೇಕು. ರೌಂಡ್ ಈ ಥರ ಇದು ಮಾಡಿ ಕವರ್ ಮಾಡಬೇಕು. ಇದು ನಾನು ಇವೆಲ್ಲನೂ ಕೂಡ ನಾನು ಮನೇಲಿರುವಂಥ ವಸ್ತುವಿಂದಲೇ ಮಾಡ್ತಾ ಇದ್ದೀನಿ. ಬಟ್ಟೆ ಕೂಡ ಇತ್ತು, ಹಾಗೆ ಈ ರೆಡ್ ಪೀಸ್ ಕೂಡ ಇತ್ತು ಮನೆಯಲ್ಲೇ. ಇದು ಈ ಥರ ಕವರ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಕೂಡ. ನೀವು ಯಾವುದೇ ಕಲರ್ ಬಟ್ಟೆಯಿಂದ ಕೂಡ ಯೂಸ್ ಮಾಡಬಹುದು. ಈ ಥರ ನಾನು ಫುಲ್ ಕವರ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಈ ಥರ ಈ ಫಾರ್ಮ್ ಶೀಟ್ಸ್ ಬರುತ್ತಲ್ವ, ನಿಮಗೆ ಯಾವುದಾದ್ರು ನೀವು ಆರ್ಡರ್ ಬುಕ್ ಮಾಡಿದರೆ ಅದಕ್ಕೆ ಫಾರ್ಮ್ ಶೀಟ್ಸ್ಗಳು ದಪ್ಪ ಇರುವಂಥದ್ದು ಬರುತ್ತೆ. ಅದಕ್ಕೆ ನೀವು ಈ ಥರ ನಾನು ರೋಲ್ ಮಾಡಿಕೊಂಡು ಬಟ್ಟೆನ ಫಸ್ಟ್ ಸುತ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಡಬಲ್ ಕಲರ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಲರ್ನ ಬಟ್ಟೆನ ಯೂಸ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಲ್ಲಿ ನಾನು ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಈ ಥರ ನಾನು ಇದನ್ನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಾನು ಒಂದು 3 ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಥರ ಫ್ರಂಟಲ್ಲಿ ಸ್ವಲ್ಪ ವಿ ಶೇಪಲ್ಲಿ ಕಟ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಈ ಥರ ಗ್ಲೂಗನ್ನಿಂದ ಈ ಥರ ಗಮ್ಮನ್ನು ಹಾಕ್ಕೊಂಡು ಅಲ್ಲಿಂದ ಸ್ಟಾರ್ಟಿಂಗಲ್ಲಿ ನಾನು ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅಲ್ಲಿ ಸ್ಟಿಕ್ ಮಾಡ್ತಾ ಬರ್ತೀನಿ. ಸ್ವಲ್ಪ ರೋಲ್ ಮಾಡ್ತಾ ಈ ಥರ ಸ್ಟಿಕ್ ಮಾಡ್ಕೊಳ್ತೀನಿ. ಫುಲ್ ಕೂಡ ಇದೇ ಥರ ಸ್ಟಿಕ್ ಮಾಡ್ಕೊಳ್ತೀನಿ. ಇದನ್ನು ಈಗ ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿ ಥರ ಬರೋ ತನಕ ಕೂಡ ಇದನ್ನು ಸ್ಟಿಕ್ ಮಾಡ್ಕೊಳ್ಬೇಕು. ಅದೇ ಥರ ನೋಡಿ ಈ ಥರ ಒಂದು ರೋಲ್ನ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ರೋಲನ್ನು ಅದೇ ಥರ ಸ್ಟಿಕ್ ಮಾಡ್ಕೊಂಡು ಇದನ್ನು ಪ್ಲೇನ್ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಮತ್ತೆ ಥರ್ಡ್ ಒನ್ ಕೂಡ ಮತ್ತೆ ಮಲ್ಟಿ ಕಲರ್ ಮಾಡ್ಕೊಂಡಿದ್ದೀನಿ. ಈ ಥರ 3 ರೋಲ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಒನ್ನ ಈ ಥರ ಫೋಲ್ಡ್ ಮಾಡಿ ಹಿಂದೆಗಡೆ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ತೀನಿ. ಅದರ ಜೊತೆಗೇನೆ ನೆಕ್ಸ್ಟ್ ಒಂದು ಕೂಡ ಅದರ ಮೇಲ್ಗಡೆನೆ ಅದನ್ನ ಸ್ಟಿಕ್ ಮಾಡ್ಕೊಳ್ತೀನಿ. ಆಗ ಅದರ ಚೆನ್ನಾಗಿ ಬರುತ್ತೆ. ಸ್ಟೆಪ್ ವೈಸ್ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಅದು ಕೂಡ. ಈ ಥರ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಅಂಗಡಿಯಿಂದ ಖರೀದಿ ಮಾಡಬೇಕು ಅಂತ ಇಲ್ಲ. ಅದರಿಂದ ತುಂಬ ಚೆನ್ನಾಗಿದೆ, ಲುಕ್ ಕೊಡುತ್ತೆ. ನೀವು ಖರೀದಿ ಮಾಡೋದಕ್ಕಿಂತನೂ ಕೂಡ ತುಂಬ ಲುಕ್ ಇದೆ, ಚೆನ್ನಾಗಿರುತ್ತೆ. ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಂದು ಸ್ವಲ್ಪ ಇನ್ನು ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾನು ಈ ಪೇಪರ್ ತೊಗೊಂಡಿದ್ದೀನಿ, ಕ್ರಾಫ್ಟ್ ಪೇಪರ್ನ. ಅದಕ್ಕೆ ಈ ಥರ ಗಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ. ಗಮ್ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಬಟ್ಟೆನ ಅದೇ ಅಳತೆಗೆ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಕ್ ಮಾಡಿಕೊಂಡು ಇದಕ್ಕೆ ನಾನು ಲೇಸನ್ನು ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ನಿಮಗೆ ಸಜೆಷನ್ ಮಾಡೋದೇನು ಅಂದರೆ ಇದಕ್ಕೆ ಗ್ಲೂಗನ್ನಿಂದಲೇ ಸ್ಟಿಕ್ ಮಾಡ್ಕೊಳ್ಳಿ. ಜಾಸ್ತಿಯಾಗಿ ಫೆವಿಕಾಲ್ಗಿಂತ ಗ್ಲೂಗನ್ನೇ ಚೆನ್ನಾಗಿ ಸ್ಟಿಕ್ ಆಗಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಇದನ್ನು ಫಸ್ಟ್ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬೇರೆ ಯಾವ್ದಾದ್ರು ಕಲರ್ ಇನ್ನು ಲೇಸಸ್ನ ನೀವು ಈ ಥರ ಮನೇಲಿ ನಿಮ್ಮ ಹತ್ರ ಲೇಸ್ಗಳು ಇದ್ದೇ ಇರುತ್ತೆ. ನೀವು ಸ್ಟಿಚ್ ಮಾಡೋರಾಗಿದ್ರಂತೂ ನಿಮ್ಮ ಹತ್ರ ಲೇಸ್ಗಳಿರುತ್ತಲ್ವ, ಅದನ್ನು ಈ ಥರ ಸ್ಟಿಕ್ ಮಾಡಿಕೊಂಡು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ
ನೋಡಿ, ಈ ಥರ ನಾನು ಗ್ರೀನ್ ಕಲರ್ನ ಲೇಸನ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟಿಕ್ ಮಾಡಿಕೊಂಡು ಸ್ವಲ್ಪ ಒಣಗಿದ ನಂತರ ಗಮ್ಮುಗಳು ಇದನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಕಿರೀಟ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ಈ ತರ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ಈ ತರ ಇದನ್ನ ಫೋಲ್ಡ್ ಮಾಡಿ ಅದನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸ್ಟಿಕ್ ಮಾಡ್ಕೊಂಡಾದ ನಂತರ ಹಿಂದೆಗಡೆ ಎಲ್ಲಾನು ಕೂಡ ಫೋಲ್ಡ್ ಮಾಡಿದ್ವಲ್ಲ, ಅಲ್ಲಿ ಇದಕ್ಕೆ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಬೇಕು. ಈ ತರ ಸ್ಟಿಕ್ ಮಾಡ್ಕೊಳ್ಳೋದ್ರಿಂದ ಸ್ಟಿಫ್ ಆಗಿ ನಿಲ್ಲುತ್ತೆ. ಹಾಗೆ ಎರಡು ಕಡೆ ಸೈಡಲ್ಲಿ ಇದೆಯಲ್ವಾ, ಅದಕ್ಕೂ ಕೂಡ ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡಬೇಕು. ಆಗ ಸ್ಟಿಫ್ ಆಗಿ ನಿಲ್ಲುತ್ತೆ, ಬಿತ್ತುವಲ್ಲ ಅದು. ಹಾಗಾಗಿ ನೋಡಿ, ಈ ತರ ಸ್ಟಿಫ್ ಆಗಿ ಇರುತ್ತೆ. ತುಂಬಾ ಚೆನ್ನಾಗೂ ಕಾಣಿಸುತ್ತೆ. ಇದಕ್ಕೆ ನಾನು ಮತ್ತೆ ಸ್ವಲ್ಪ ಲೇಸ್ನಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ನಿಮ್ಮ ಹತ್ರ ಇರುವಂಥ ಲೇಸ್ನಿಂದ ಇದನ್ನು ಡೆಕೋರೇಟ್ ಮಾಡ್ಬೋದು. ಈ ಥರ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಕಡೆ ಸೈಡಲ್ಲೂ ಕೂಡ ಒಂದು ಸ್ವಲ್ಪ ಲೇಸಸ್ನ, ಈ ಥರ ಸ್ಟೋನ್ ಲೇಸಸ್ನ ಸ್ಟಿಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಇಲ್ಲಿ ಸೈಡಲ್ಲೆಲ್ಲನೂ ಕೂಡ ಒಂದು ಸ್ವಲ್ಪ ಫ್ಲವರ್ಸ್ನ ನಾನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈಗ ಓಲ್ಡ್ ತೋರಣಕ್ಕಾಗಲಿ ಇವಕ್ಕೆಲ್ಲನೂ ಕೂಡ ಫ್ಲವರ್ಸ್ ಇರತ್ತಲ್ವ, ಅಲ್ಲಿ ಇದನ್ನು ನೀವು ಹೋಗಿ ಅದನ್ನು ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ನೀವು ಸ್ಟಿಕ್ ಮಾಡ್ಬೋದು. ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ಲವರ್ಸ್ನ ಸ್ಟಿಕ್ ಮಾಡಬೇಕು. ಹಾಗೆ ನಾನೊಂದು ಇಲ್ಲಿ ಒಂದು ಸ್ವಲ್ಪ ನಾನು ಲೇಸನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಅದ್ರ ಜೊತೆಗೆ ಸ್ಮಾಲ್ ರೋಸ್ ಫ್ಲವರ್ನು ಕೂಡ ಸ್ಟಿಕ್ ಮಾಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ನಾನು ಪಿಕಾಕ್ ಫೆದರ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟು, ಫೆದರ್ ಇಲ್ಲ ಅಂದರೆ ಆಗಲ್ಲ. ಅದ್ರ ಜೊತೆಗೇ ಒಂದು ಈ ಥರ ಒಂದು ನಾನು ಬೀಡ್ಸ್ನ ಯೂಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಈ ಸ್ಟೋನ್ ಬೀಡ್ಸ್ನ ಯೂಸ್ ಮಾಡಿ ಈಗ ರೆಡಿ ಆಗಿದೆ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಸ್ನ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.